ಹಲೋ ಎವ್ರಿವನ್, ನಾನಿವತ್ತು ಮುಸ್ಲಿಂ ವೆಡ್ಡಿಂಗ್ ಸ್ಟೈಲ್ ಡೆಸರ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡೋಣ. 10 ವರ್ಕಿ, 50 ಗ್ರಾಮ್ ಆಲ್ಮಂಡ್ಸ್, 50 ಗ್ರಾಮ್ ಕಾಜು, 50 ಗ್ರಾಮ್ ಚಿರೋಂಜಿ ಸೀಡ್ಸ್, 150 ಗ್ರಾಮ್ ಖೋವಾ, 1 ಚಕ್ಕೆ, 2 ಏಲಕ್ಕಿ, 4 ಲವಂಗ, 200 ಗ್ರಾಮ್ ಮಿಲ್ಕ್ ಮೇಡ್, 100 ಗ್ರಾಮ್ ಘೀ, 1.5 ಲೀಟರ್ ಹಾಲು, ಅರ್ಧ ಕೆಜಿ ಶುಗರ್. ಮತ್ತು ಆಲ್ಮಂಡ್ಸ್ನ ನೆನೆಸಿಟ್ಕೊಂಡು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಈ ಥರ ಸ್ಲೈಸಲ್ಲಿ ಕಟ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ 1 ಸ್ಪೂನ್ ಘೀ ಹಾಕ್ಕೊಂಡು ಎಲ್ಲ ಗರಂ ಮಸಾಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ 1.5 ಲೀಟ್ರ್ ಹಾಲು ಹಾಕ್ಬಿಟ್ಟು ಒಂದು ಕುದಿ ಬರೋವರೆಗೆ ಬಾಯ್ಲ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ 1/4 ಚಮಚ ಅಷ್ಟು ಫುಡ್ ಕಲರ್ ಹಾಕ್ಕೊಳ್ಳೋಣ. ವರ್ಕಿನ ಪೌಡ್ರ್ ಮಾಡಿಕೊಂಡು ವರ್ಕಿ ಪೌಡ್ರ್ ಈಗ ಮಿಕ್ಸ್ ಮಾಡಿ ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಎಲ್ಲಿವರೆಗೆ ಬಾಯ್ಲ್ ಮಾಡ್ಕೋಬೇಕು ಅಂದರೆ ನೀಟಾಗಿ ವರ್ಕಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೆ ಬಾಯ್ಲ್ ಮಾಡ್ಕೋಬೇಕು. ಅಲ್ಲೇ ನಿಂತ್ಕೊಂಡು ಮಿಕ್ಸ್ ಮಾಡಿ ಬಾಯ್ಲ್ ಮಾಡ್ಕೋಬೇಕು, ಇಲ್ಲ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಈಗ ನೆಕ್ಸ್ಟ್ ನಾವು ಶುಗರ್ ಆ್ಯಡ್ ಮಾಡಿಕೊಂಡು ಮೆಲ್ಟ್ ಆಗೋವರೆಗೆ ಮಿಕ್ಸ್ ಮಾಡಿ ಬಾಯ್ಲ್ ಮಾಡ್ಕೊಳ್ಳೋಣ. ಈಗ ನಾವು ನೆಕ್ಸ್ಟು ಖೋವಾ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬಾಯ್ಲ್ ಮಾಡ್ಕೊಳ್ಳೋಣ. ನಿಮಗೆ ಖೋವಾ ಈ ಥರ ಸ್ಪ್ರೆಡ್ ಮಾಡಿ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ ನೀವು ಮೊದಲೇ ಶುಗರ್ ಹಾಕಿದ್ರಲ್ಲ, ಆಗಲೇ ಶುಗರ್ ಪ್ಲಸ್ ಖೋವಾ 2 ಹಾಕಿ ನೀಟಾಗಿ ಮೊದಲೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಆ್ಯಡ್ ಮಾಡಿ ಬಾಯ್ಲ್ ಮಾಡ್ಕೊಳ್ಳಿ. ನನಗೆ ಅದು ಒಂಥರ ಇರಿಟೇಟ್ ಆಗುತ್ತೆ, ಕೈಗೆಲ್ಲ ಅಂಟ್ಕೊಬಿಡುತ್ತೆ ಅಂತ ನಾನು ಆ ಥರ ಮಾಡೋಕ್ಕೆ ಹೋಗಲ್ಲ. ನೀವು ಆ ಥರ ಮಾಡ್ಕೋಬೋದು. ನೋಡಿ ಈ ಥರ ಈಗ ಎಲ್ಲ ಮೆಲ್ಟ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಪ್ರೋಸೆಸ್ಸು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು, ಇಲ್ಲಾಂದರೆ ನಿಮ್ಮ ಡಿಸರ್ಟ್ ಹೋಗ್ಬಿಟ್ಟು ಬೇರೆ ಏನೋ ಆಗ್ಬಿಡುತ್ತೆ. ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಅಲ್ಲೇ ನಿಂತ್ಕೊಂಡು ಮಿಕ್ಸ್ ಮಾಡಿ ನೀಟಾಗಿ ಬಾಯ್ಲ್ ಮಾಡಿಕೊಂಡ್ರೆ ನೋಡಿ ಸಖತ್ತಾಗಿ ಟೇಸ್ಟ್ ಬರುತ್ತೆ ಮತ್ತು ಕಲರು ಚೇಂಜ್ ಆಗೋಲ್ಲ. ನೋಡಿ ಈಗ ನೀವು ಅನ್ಕೋತಾ ಇರಬೇಕು ಎಷ್ಟೆಲ್ಲ ಮಿಕ್ಸ್ ಮಾಡ್ತಿದ್ದಾಳೆ ಇವಳು ಅಂದ್ಕೊಂಡು. ಏನು ಆಲ್ಮೋಸ್ಟ್ ರೆಡಿ ಆಗಿಬಿಡುತ್ತೆ. ಇನ್ನು ಫೈನಲ್ ಸ್ಟೆಪ್ಪು ಮಿಲ್ಕ್ ಮೇಡ್ ಹಾಕ್ಬಿಟ್ಟು ಒಂದೇ ಒಂದು ಕುದಿ ಬರೋವರೆಗೆ ಬಾಯ್ಲ್ ಮಾಡ್ಕೊಳ್ಳೋಣ. ಈಗ ನಿಮಗೆ ಸ್ವೀಟ್ ಸ್ವಲ್ಪ ಲೆಸ್ ಬೇಕು ಅಂದರೆ ನೀವೊಂದು 70% ಮಿಲ್ಕ್ ಮೇಡ್ ಹಾಕ್ಕೊಳ್ಳಿ. ನಮ್ಮ ಮನೆಯಲ್ಲಿ ತುಂಬ ಜಾಸ್ತಿ ಸ್ವೀಟ್ ತಿಂತಾರೆ, ಹಾಗಾಗಿ ನಾವು 200 ಗ್ರಾಮ್ ಮಿಲ್ಕ್ ಮೇಡ್ ಕೂಡ ಹಾಕಿ ಆ್ಯಡ್ ಮಾಡಿ ಬಾಯ್ಲ್ ಮಾಡಿಬಿಡ್ತೀವಿ. ಸ್ವೀಟೇ ಇರಬೇಕು, ಸಪ್ಪೆ ಇದ್ದರೆ ಅದು ಚೆನ್ನಾಗಿರಲ್ಲ. ಸೊ ಅದಕ್ಕೆ ನಿಮ್ಮ ಇಷ್ಟ. ನಿಮಗೆ ಸ್ವೀಟ್ ಜಾಸ್ತಿ ಇಷ್ಟ ಇಲ್ಲ ಅಂದರೆ ನೀವು ಹಾಕ್ಕೋಬೇಡಿ. ನೋಡಿ ಈಗ ಫೈನಲ್ ಸ್ಟೆಪ್ಪು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರೋಂಥ ಎಲ್ಲ ಡ್ರೈ ಫ್ರೂಟ್ಸು ಜೊತೆಗೆ 100 ಗ್ರಾಮ್ ಘೀ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಗಿಬಿಡ್ತು. ವಾವ್, ಇಟ್ಸ್ ಲುಕ್ ಡೆಲಿಷಿಯಸ್. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್.